ರುದ್ರ, ಇಷ್ಟು ಬೇಗ ಬೆಂಗಳೂರಿಂದ ಬಂದ್ಬಿಟ್ಟೆ ನೀನು? ನಿನ್ನೆ ರಾತ್ರಿನೇ ಬಂದಿದೆ. ಹಾ, ತುಂಬಾ ಲೇಟ್ ಆಗಿತ್ತು, ಅದಕ್ಕಾಗಿ ಇಲ್ಲಿ ಬರಲಿಲ್ಲ. ಹೌದಾ? ಪ್ರಯಾಣ ಹೇಗೆ? ಸುಖಕರವಾಗಿ ಆಯ್ತು ತಾನೇ? ಸುಖಕರವಾಯಿತು. ಹೌದಾ? ನನ್ನ ಪಾದರಕ್ಷೆಗಳನ್ನು ಇಲ್ಲೆಲ್ಲೋ ಬಿಟ್ಟಿದ್ದೆ ನಾನು. ನೀನು ಇವುಗಳನ್ನ ಕೈಗಳಿಂದ ಮುಟ್ಕೊಡು. ಯಾಕೆ? ನೀನಿಂತ ಕೀಳು ಕೆಲಸ ಮಾಡಿದ್ರೆ ನಾನು ಖಂಡಿತ ಸಹಿಸೋದಿಲ್ಲ. ಅಲ್ಲ ಕಣ, ಕಳೆದ 25 ವರ್ಷಗಳಿಂದ ಈ ಮನೆಯಲ್ಲಿ ನ್ಯಾಯ ನಿಷ್ಠೆಯಿಂದ ಪ್ರಾಮಾಣಿಕದಿಂದ ದುಡ್ತಾ ಇದ್ದೆ. ಮೇಲಾಗಿ ವಯಸ್ಸಿನಲ್ಲಿ ನನಗೆ ಸರಿಸಮನಾದ ಮನುಷ್ಯ ನೀನು. ಹೀಗಿರುವಾಗ ನೀನಿಂತ ಕೀಳು ಕೆಲಸ ಮಾಡಿದ್ರೆ ನಾನು ಖಂಡಿತ ಒಪ್ಪೋದಿಲ್ಲ. ಯಾಕೆ ಒಪ್ಪುದಿಲ್ಲ? ದಣಿ, ನಾನು ನಿಮ್ಮ ಆಳ್ಮಗ. ಲೋ ದಡ್ಡ, ಹಾಗಂತ ನೀನ್ ತಿಳ್ಕೊಂಡಿದೀಯ? ನಾನ್ ತಿಳ್ಕೋಬೇಕಲ್ಲ. ನೋಡು, ಈ ಮನೆಯ ಬಗ್ಗೆ ಎಷ್ಟೊಂದು ಪ್ರೀತಿ, ವಿಶ್ವಾಸ, ಅಭಿಮಾನ ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆಯೋ ಅಷ್ಟೇ ಪ್ರೀತಿ, ವಿಶ್ವಾಸ, ಅಭಿಮಾನ ನಿನ್ನ ಹೃದಯದಲ್ಲೂ ಇದೆ. ಅಂದಾಗ ನೀನು ಈ ಮನೆಯ ಆಳು ಮಗನಲ್ಲಪ್ಪ, ಈ ಮನೆಯ ವಿಶ್ವಾಸಿಕ, ಅಭಿಮಾನಿ, ಈ ಮನೆಯ ಮಾನ ಉಳಿಸುವ ಮಾನವೀಯತೆಯ ಮನುಷ್ಯ ಅಂತ ನಾನು ನಂಬಿದ್ದೀನಿ ಕಣ್ಣ. ನಾನು ನಂಬಿದ್ದೀನಿ. ಅಷ್ಟು ನಂಬಿದ್ದೀರಾ ದಣಿ? ನಂಬಬೇಕು, ನಂಬಿದವ್ರನ್ನ ನಂಬಲೇಬೇಕು. ಇಷ್ಟು ಸಾಕು ದಣಿರ. ಇಂಜಿನ ಜೀವನದಾಗ ಏನು ಬೇಕು? ನಗನಗುತ್ತಾ ಸ್ವರ್ಗದಲ್ಲಿ ಕಾಲ ಕಳೆದಂಗ ನಾವು ಬದುಕಿ ಹೋದ್ರೆ ಸಾಕು. ಬರ್ತಾ ಇದ್ದಾರೆ. ಬೆಂಗಳೂರಿಂದ ಬಂದಿಯಾ? ನಿನ್ನೆ ರಾತ್ರಿನೇ ಬಂದಿದ್ದೆ ಅವರ. ಮಗುನ ಕರ್ಕೊಂಡು ಹೋಗ್ಬಿಟ್ಟು ಬಂದಿಯಾ? ಬಿಟ್ಟು ಬಂದೆ. ತುಂಬಾ ನಿಮ್ಮ ಮಗ ಬೆಂಗಳೂರಿಗೆ ಹೋಗುವ ಹೊತ್ತಾಗ ಏನು ಹಠ ಮಾಡಿದ. ಆದ್ರೆ ಪಾಪ ಇನ್ನೂ 6 ವರ್ಷದ ನೋಡಿ. ಅವನಿಗೇನು ಹೇಳೋದು ಬಿಡ್ರಿ. ಅವನು ಬಿಟ್ಟು ಬರಬೇಕಾದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಯಿತು. ತೊಂಗೇರೆ ಸಮಾಧಾನ ಮಾಡಿ ಕಳಿಸ್ಕೊಟ್ಟು. ನನಗೂ ಅವನ್ನ ಬಿಟ್ಟಿರ್ಬೇಕು ಅನ್ನೋ ಮನಸ್ಸೇನು ಇಲ್ವಲ್ಲಪ್ಪ. ಆದರೆ ನನ್ನ ಮಗ ವಿದ್ಯಾವಂತ, ಬುದ್ಧಿವಂತನಾಗಿ ಅವ್ರ ಅಪ್ಪನ ಥರ ಈ ಮನೆಗೆ ಕೀರ್ತಿ ತರುವಂತನಾಗಬೇಕು ಅಂತ ತಾನೇ ಕರ್ಕೊಂಡು ಹೋಗಿ ಬಿಟ್ಟು ಬಾರಪ್ಪ ಅಂತ ಹೇಳಿ. ಖಂಡಿತವಾಗಿಯೂ ದೊಡ್ಡ ವಿದ್ಯಾವಂತರಾಗ್ತಾರೆ ರುದ್ರಣ್ಣ. ಹೌದ್ರಿ, ಅವರ ದೊಡ್ಡ ವಿದ್ಯಾವಂತರಾಗ್ತಾರೆ. ದೊಡ್ಡ ದೊಣೆ ರಂಗ. ನಿನಗೂ ಗೊತ್ತಲ್ಲ, ನನಗೇನು 10 ಜನ ಮಕ್ಕಳಿಲ್ಲ, ಇರೋದೊಬ್ಬನೇ ಒಬ್ಬ ಮಗ. ಡಾಕ್ಟ್ರು ಮುಂದೆ ನನಗೆ ಮಕ್ಕಳಾಗೋದಿಲ್ಲ ಅಂತಲೂ ಹೇಳಿಬಿಟ್ರು. ಆ ಒಬ್ಬ ಮಗನ ಹಡಿಬೇಕಾದ್ರೆ 11 ಅಮಾವಾಸ್ಯೆ ಉಪವಾಸವಿದ್ದು ಹಡ್ದ ಮಗನಪ್ಪ ಅವನು. ಮಹಾದೇವಿ, ನಮಗೆ ಪುತ್ರ ಸಂತಾನ ದೊರಿಬೇಕಾದ್ರೆ ನೀನೊಬ್ಳೆ ಹರಕೆ ಹೊತ್ತಿಲ್ಲ. ಈ ನಮ್ಮ ರುದ್ರ ಇವನು ಹರಕೆ ಹೊತ್ತಿದ್ದ ಗೊತ್ತಾ ನಿನಗೆ? ಅಣ್ಣ, ಹೌದು ಕಣೆ. ನಿನ್ನ ಉದರದಿಂದ ಒಂದು ಗಂಡು ಮಗು ಹುಟ್ಟು ಬಂದ್ರೆ ಸಾಕು, ಈ ಊರಲ್ಲಿರುವ ಎಲ್ಲಾ ದೇವರಿಗೂ ತುಪ್ಪ ದೀಪ ಹಚ್ಚುತ್ತೀನಿ ಅಂತ ಹರಕೆ ಹೊತ್ತಿದ್ದ. ಇವನಿಗೆ ನಮ್ಮ ಮನೆ ಮೇಲೆ ದೊಡ್ಡ ಅಭಿಮಾನ ಕಣೆ, ದೊಡ್ಡ ಅಭಿಮಾನ. ನೋಡಿದ್ರಾ? ನಾನು ಅಷ್ಟೇ ಮಾತಿನ ಬರದಲ್ಲಿ ಎಲ್ಲ ಮರ್ತು ಹೋದೆ. ಅಣ್ಣ, ವಯಸ್ಸಲ್ಲಿ ನನಗಿಂತ ಚಿಕ್ಕವನಾದ್ರು ನಿನ್ನ ಏನು ಅಂತ ಕರಿಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ಬಾಯ್ ತುಂಬ ರುದ್ರಣ್ಣ ಅಂತ ಕರಿತೀನಿ. ಇವತ್ತೇ ಅಮ್ಮನವರಿಗೆ ಹರಕೆ ಹೊತ್ತು ನಿನ್ನ ಮನೆಗೂ ಒಂದು ಬೇಗ. ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ಏನಪ್ಪ ಅದು? ಈಗ ನನ್ನ ಹೆಂಡತಿ. ನಿನ್ ಹೆಂಡತಿ? ಹೇಳ್ತಿ ನನ್ನ ಹೆಂಡತಿ ಗರ್ಭಿಣಿ. ಅದು
ದುಡಿಯಾಕಂತ ತವರಿಗೆ ಹೋಗ್ಯಾಡ್ರಿ. ನಾನು ಅಲ್ಲಿಗೆ ಹೊಂಟೇನ್ರಿ. ಹೊಂಟಿರ್ಬೇಕು ಹೋಗದೆ ಇನ್ನೇನ್ ಮಾಡ್ತೀಯ? ಅಲ್ಲ ಕಣೋ, ಈ ವಿಷಯ ಮೊದ್ಲೇ ನಮ್ಗೆ ಹೇಳ್ಬಾರ್ದು ನೀನು. ನಾವಿಬ್ರು ಗಂಡ ಹೆಂಡತಿ ಜಮ್ಮಂತ ಜೊತೆಯಾಗಿ ಬಂದು ಸೀಮಂತ ಗಾಡಿ ಮಾಡಿ ಬರ್ತಾ ಇದ್ದೀವಿ. ಈ ವಿಷಯ ಮೊದ್ಲೇ ತಿಳಿಸ್ಬಾರ್ದೆ ನೀನು ನಮ್ಗೆ? ತಿಳಿಸ್ಬೇಕಿತ್ತು ಆದ್ರೆ ಇಷ್ಟೊಂದು ನಾಚಿಕೆ? ಸ್ವಲ್ಪ ನಾಚಿಕೆ ಬಂತ್ರಿ, ಅದಕ್ಕೆ ತಿಳಿಸ್ಲಿಲ್ಲ. ಅಣ್ಣ ಚಪ್ಪ, ಯಾವಾಗ್ಲೂ ಬಿಚ್ಚಿ ಮನಸ್ಸು ಇದ್ದವ್ರ ಹತ್ರ ನಾಚ್ಕೋಬಾರ್ದು. ಮೆಚ್ಕೊಳ್ಳುವ ಮಾತಿಗೆ ಎಲ್ಲರೂ ಬಿಚ್ಚಿ ಹೇಳುವಂತ ನಾವು ನೋಡು. ನಿನ್ನ ಹೆಂಡತಿಗೆ ಹೆರಿಗೆ ಆದ ತಕ್ಷಣ ನಿನ್ನ ಹೆಂಡತಿ ಮತ್ತು ಮಗುನ ಕರ್ಕೊಂಡು ನೇರವಾಗಿ ನಮ್ಮನೆಗೆ ಬಂದ್ಬಿಡು. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಸಂತೋಷ ಪಡ್ತೀನಿ. ಇಷ್ಟು ಸ್ವಾರ್ಥಿರಿ ನೀವು. ಗಂಡು ಮಗ ಹುಟ್ಟಿದ್ರೆ ಚಿನ್ನದ ಸರ ಹಾಕ್ತೀರಾ ಅಲ್ವಾ? ರುದ್ರಣ್ಣ, ನೀನೇನು ಚಿಂತೆ ಮಾಡಬೇಡ. ನಿನಗೆ ಹೆಣ್ಣು ಹುಟ್ಟು ಅಂದ್ರೆ ನಾನು ಚಿನ್ನದ ಪದಕ ಮಾಡ್ಸಾಕ. ನೀನು ಹುಟ್ಟೋದೆ ಹೆಣ್ಣು, ನೀನು ಹುಟ್ಟೋದೆ ಹೆಣ್ಣು. ಹೆಣ್ಣು ಗಂಡು ಹೆಣ್ಣು ಗಂಡು ಸಾಕ್ರು ಅವರ ಸಾಕ್ ನೋಡ್ರಿ. ಮೊದಲು ನನ್ನ ಹೆಂಡತಿ ತಣ್ಣಗೆ ಹಡಿಲಿ, ಆಮೇಲೆ ಯಾರ್ಯಾರು ಏನೇನು ಹಾಕ್ಬೇಕು ಅಂತ ಎದಿರೋ ಹಾಕುವಂತೆ. ನಾನು ನನ್ನ ಹೆಂಡತಿ ಮನೆಗೆ ಹೋಗಿ ಬರ್ತೀನಿ. ಮಹಾದೇವಿ, ಈ ನಮ್ಮ ರುದ್ರ ಮುತ್ತಿನಂತ ಮನುಷ್ಯ ಕಣೆ. ಅವನು ಮುತ್ತಂತ ಮನುಷ್ಯ, ಇನ್ನು ನೀವು ಚಿನ್ನದಂತ ಮನುಷ್ಯ. ಹಾ, ನಾನು ಚಿನ್ನದಂತ ಮನುಷ್ಯ, ಮತ್ತೆ ನೀನು? ನೀವೇ ಹೇಳ್ಬೇಕು. ನೀನು ಅಂತಿಂತ ಹೆಣ್ಣಲ್ಲ, ಮತ್ತೆ ನನ್ನ ಹೃದಯದ ದೇವತೆ, ಈ ಮನೆಯ ಸೌಭಾಗ್ಯ ಲಕ್ಷ್ಮಿ ನೀನು. ಛೀ, ಹೋಗ್ರಿ. ಏನ್ ಹಂಗ ನಿನ್ ಉದ್ದ ಐತೆ ಅಂದ್ರೆ ಹಂಗ ಒಂಟಿ ಹಂಗ ನಮ್ದು ಗಿಡ್ ಐತೆ ನಾವು ಸ್ಲೋ ಬರಕತ್ತೇವಿ. ನಮ್ದೇನು ಉದ್ದ ಐತಿ, ನಿಂದೇನ್ ಗಿಡ್ಡ ಐತಿ? ಕಾಲೇ ಏ ಲಕ್ಯ ಎಲ್ಲಂತ ಹುಡುಕುದ್ಲಿ ಅವ್ರನ್ನ, ಎಲ್ ನೋಡಿದ್ರು ಗೊತ್ತಿಲ್ಲ, ಯಾರು ಕೇಳಿದ್ರು ನೋಡ್ಲಿಲ್ಲ ಅಂತಾರಲ್ಲೇ. ಅಲ್ಲ, ಅವ್ರನ್ನ ಹುಡ್ಕೋ ಅವಶ್ಯಕತೆ ಏನಾಯ್ತು ಅಂತೀನಿ ನಾನು. ಅವ್ರು ಸಿಕ್ಕರು ಏನ್ ಮಾಡೋದೈತಿ? ಹೊಟ್ಟಿ ಕೂಳಿಲ್ಲ ಅಂದ್ರ ಊರಿಗೆ ಬರ್ಲೇಬೇಕಲ್ಲ. ತಾಳಿ ಕಟ್ಕೊ ಬಂದ್ರ ತಪ್ಕೊಂಡ್ ಬಿಡೋದು, ಹಂಗ ಬಂದ್ರ ಹಣ್ದ್ ಬಿಡೋದು ಅಷ್ಟೇ. ಹಂಗ್ ಓಡ್ಸ್ಕೊಂಡ್ ಹೋದ್ರೆ ಅದು ಅದರಮಲ್ಲ. ಏನು ಮಂಗ್ಯಾನ್ ಗತೆ ಮಾತಾಡಕತ್ತಿ ನೀನು? ಈ ಮಹಾಭಾರತ ಕೇಳಿಲ್ಲ? ಈ ಧರ್ಮನ್ ಕಾಂಟ್ರಾಕ್ಟ್ ಹಿಡ್ದ ಧರ್ಮರಾಜ್ ಅಂತ ಅರ್ಜುನ, ವೈಕುಂಠವಾಸಿ ಕೃಷ್ಣನ್ ತಂಗಿ ಸುಭದ್ರ ಏನಾತ? ಇಬ್ರು ಓಡೋಗಿ ಲಗ್ನ ಆಗಿದ್ದ. ಧರ್ಮದ ಬಗ್ಗೆ ತಿಳಿದವ್ರೆ ಓಡೋಗೋದು ಓಡ್ಸ್ಕೊಂಡ್ ಹೋಗೋದು ಮಾಡ್ತಾರಪ್ಪ. ಇದು ಒಂದ್ ಧರ್ಮದ ಪಾರ್ಟ್ ಅಷ್ಟೇ, ಸಿಂಪಲ್ ಫಾರ್ಮುಲಾ. ನಮ್ಮಪ್ಪ ಗಗ್ಗಪ್ಪ ಹುಡುಗಿ ತಾಯಿ ಹನುಮವ್ವ ನಮ್ಮನ್ನ ಇಲ್ಲಿ ಬಿಟ್ಟು ಅವ್ರನ್ನ ಹುಡುಕಿ ಅಂತ ಹೇಳಿ ಹೋಗ್ಯಾರ. ಹುಡುಕಿ ಕಾಲ್ ಸೋತೋಯ್ತ್ಲೆ, ಆದ್ರೂ ಕೂಡ ಅವ್ರು ಇನ್ನೂ ಸುಳಿವೆ ಸಿಗಲಿಲ್ಲ. ಅದಕ್ಕ ಕಂಪ್ನಿ ಜಾತ್ರೆಗೆ ಬಂದ್ವಿ, ಇಲ್ಲೂ ಕೂಡ ಸುಳಿವೆ ಸಿಗಲಿಲ್ಲಲೇ. ಆದ್ರ ಈ ಊರಿನ ಹುಡುಗಿಯರು ಬಾಳ್ ಚಂದ ಇರ್ತಾರ ನೋಡ್ಲೆ. ಏನ್ ಮಂಗ್ಯಾನ್ ಗತೆ ಮಾತಾಡ್ತಿಲಿ? ನಾವ್ ಬಂದಿದ್ದಕ್ಕ ನೀನೇನ್ ಮಾಡಾಕತ್ತಿ? ಸೇದೋ ಬಾವಿ ಕಂಡ ಶ್ವಾನ್ ಸಂತೋಷ ಪಟ್ಟಿದಂತ ಹಂಗಾತಲ್ಲೋ ನಿನ್ ಕತಿ. ಬಸ್ಸು ಹೋತು, ಅವನೊಂದು ಕೋಳಿ ಬರೀನ ಹೋತು. ಇಲ್ಲೇನು ಮಾಡಾಕತ್ತಿರಲ್ಲ ಮಂಗ್ಯಾನ ಮಕ್ಕಳ? ನಿನ್ ಬಾಲ ಹುಡ್ಕಾಕತ್ತೀನಿ. ಏ ಜೋಕ್ ಮಾಡಕತ್ತ, ನಗಲೆ ಇವ ನಗ್ಯಾಡಕ್ ಹತ್ತ ಅಂದ್ರ ಮತ್ತೆ ಊರ್ ಮುಳುಗ ಹೋಗ್ಬೇಕು ನೋಡ. ಬಿಡು. ಮತ್ತ ಏ ಅಪ್ಪ, ಹಸು ಆಗಕ್ ಹತ್ತಾಯ್ತು, ತಿನ್ನಾಕ ಏನಾರು ಇದ್ರು ಕೊಡಲ್ಲ? ತಿನ್ನಾಕ ಬುತ್ತಿ ಗಡ್ಡಿಗೆ ಬಿಚ್ಚಾಕ ಬರಂಗಿಲ್ಲ. ಹಾ, ನಂದು ಬಾಳೆಹಣ್ಣು ಕೊಡ್ಲೇನ? ಹಾ? ನನಗೆ ಒಂದು ಬಾಳೆಹಣ್ಣು ಕೊಡ್ಲೇನ? ಹಾ, ಕೊಡು ಮತ್ತ. ಈಗ ಹಣ್ಣು ತಿಂತ ಸಿಪ್ಪಿ ತಿಂತೀಯ? ಹಣ್ಣು ತಿಂತೀನಿ. ಹೌದಲ್ಲ ಮತ್ತೆ? ಆ ಕೈನಾಗ ಎಲ್ಲೆಲ್ಲ ತುರ್ಕೊಂಡಿ ಏನೇನ್ ಮಾಡಿ ಏನೋ ಚೀತಿ ನಂಗ್ ನೀನ್ ಹೇಳೋ ಸರಿ ಐತಿ. ಈಗಷ್ಟ ನಾನು ಇದಕ್ಕೆ ಹೋಗಿ ಬಂದೀನಿ, ಕೈ ಉದ್ಕೊಂಡ್ ಏನ್ ಮಾಡಾಕತ್ತಿಲ್ಲ? ಉದ್ದಾಕತ್ತೀನೋ? ಏ ನಂಗ್ ಬೇಡ, ಎಲ್ಲಿ ಅಯ್ಯೋ
ಏನ್ಪಾ ಅದೇ ನೀನು ಹೊಸ ಆಗಿತ್ತು ಅದಕ್ಕೆ ಕೊಟ್ಟೇನ ತಿನ್ನ ಏನಾಗಲ್ಲ ನೋಡ ನಮ್ಮ ಹನುಮ ಯಾಕೆ ಎಲ್ಲ ಹೋದ್ಲು ಆಕಿ ಇವಾಗ ಕರ್ಕೊಂಡ್ ಬರ್ತೀನಿ ಮತ್ ನೋಡ್ರಿ ಬತ್ತಿ ಕಟ್ಟೈತಿ ಮುಟ್ಲೇಬೇಡ್ರಿ ಮತ್ತ ಆ ಬಾಟ್ಲಿ ಅಂತೂ ಮುಟ್ಲೇಬೇಡ್ರಿ ಹೇಳಕತ್ತೀನಿ ಬಾಟ್ಲಿ ಮುಟ್ಬೇಡ್ರಿ ಮತ್ತ ಹನುಮ ಕರ್ಕೊಂಡ್ ಬರ್ತೀನಿ ನಮ್ಮಪ್ಪ ಆ ಬಾಟ್ಲಿ ಯಾಕೆ ಮುಟ್ಬೇಡ ಅಂದಲೆ ಅದ್ರೊಳಗೆ ಏನೋ ಐತಿ ನೋಡೇ ಬಿಡವಲೆ ತೆಗಿ ಆ ಬಾಟ್ಲಿ ಬಾಳ ಉಪ್ಪು ಐತಲ್ಲೇ ಏ ನಾ ಹೇಳಿ ಅವ ಈಗ ಜಸ್ಟ್ ರಿಂಗ್ ಹಾಕಿ ಬಾಟ್ಲಿ ತಂದಾನ ವಾರ್ಮ್ ಐತಿ ಹಂಗಾಗದ್ರೆ ಉಪ್ಪು ಐತಿ ನೀನು ಕುಡಿ. ಕೊಡ್ಕೊಡಿ ಇಲ್ಕೊಡ ಎಲ್ಲಿ ಹೋಗಿದ್ದಿ ಹೋಗ್ರೋ ಹುಡುಕ್ರೋ ಇಲ್ಲೇ ನಿಂತ್ಬಿಟ್ರಲ್ಲ ಗಾಣದ ಗುಡ್ಡಂಗ ಬಿಡ್ಬೇ ನಮ್ಮ ಅಪ್ಪನ್ ತಲೆ ಕೆಡಿಸಿ ಹುಡುಕಾಕ್ ಹಚ್ಚಿಬಿಟ್ಟಿ ಅವ್ರನ್ನ ಎಲ್ಲಂತ ಹುಡುಕುದು ಅವ್ರ ಮದುವೆ ಆದ್ರ ತಾಳಿ ತಗ್ಸ್ತೀನ ಹಂಗ ಬಂದ್ಬಿಟ್ಲ ಆಕಿಗೆ ಹಂಗ ಅನ್ಬೇಡ ಪಾಪ ಆಕಿ ಏ ಮತ್ತೆ ಸಂಕಟ ಪಡ್ತಾಳ ಅವಳು ನೋಡಿದ್ರೆ ನನ್ಗೆ ಬಾಳ ಸಂಕಟ ಆಕೈತಿ ಮಗಳು ನೋಡ್ದ ವಾರ ಆಯ್ತು ಹುಡುಕ್ರಲ್ಲೇ ಪಾಪನ ಆಕಿ ಏ ಕೈ ತೆಗಿಯೋ ಅಪ್ಪ ಇವ್ರು ಪಾಪ ಪಾಪ ಅಂದಿ ಪಾಪು ಮಾಡು ಪ್ಲಾನ್ನಾಗ ಅದಾರ ರಾಮ್ಯ ನೋಡಲೆ ಅಪ್ಪ ಅನ್ನೋ ಮರ್ಯಾದೆ ಮಾತಾಡ್ತಾನ ನನ್ಗೆ ಇನ್ನು ಯಾಕೋ ಡೌಟ್ ಬರಕತ್ತದಲ್ಲೇ ನನ್ನ ಮಗ ಹೌದೋ ಇಲ್ಲೋ ಅಂತ ಅಂದ್ರ ನೀ ನಮ್ಮ ಅವ್ರ ಮೇಲೆ ಸಂಶಯ ಪಡಾಕತ್ತಿ ಹಂಗಲ್ಲೋ ಪಾಪ ಆಕಿ ಸೀತಾ ಇದ್ದಂಗ ಆದ್ರೆ ನಂಗ ಆ ಡಾಕ್ಟರ್ ಮೇಲೆ ಡೌಟ್ ಅಲ್ಲೇ ನೀ ಇದು ಅದು ಎಲ್ಲ ಒಂದೇ ಆತಲ್ಲ ಅದು ನನಗೆ 2 ಜಾನ್ಸನ್ ಬೇಬಿ ಆಗಿತ್ತು ಅದ್ರಲ್ಲಿ ಒಂದು ಜಾನ್ಸನ್ ಬೇಬಿ ಚೇಂಜ್ ಮಾಡಿ ಈ ಡಾಂಬರ್ ಡಬ್ಬಿ ಇಟ್ಟ ನನ್ನ ಮಗ ಅವ ಕೇಳ್ದಿ ರಮಣ್ಣ ಕೇಳ್ದಿ ಹೌದ್ಲೆ ಇವ ಮತ್ ಹಿಂಗ್ ಇಲ್ಲ ಇಲ್ಲೇ ನಾವ್ ನಿತ್ರ ನೋಡ ನಿನ್ಗೂ ಏನಾರು ಹೇಳ್ತಾನ ಸುಮ್ನೆ ಇವ್ರ ಬಾನ್ಗೇಡಿ ಮತ್ ನಮ್ಗ್ ತಿಳಿಯಂಗಿಲ್ಲ ನೋಡ ಸನ್ನೆ ಮಾಡಿದ್ ಹುಡ್ಗ್ಯಾರು ಟೆಂಟ್ ಇಂದ ಹೋಗ್ಯಾರ ನಮ್ ದಾರಿ ನಾವ್ ನೋಡು ಅದೇ ತಮ್ಮ ಲಕ್ಷ್ಮಣ ಅಂತ ಹೇಳಿ ನಿನ್ನ ಹೆಸರು ಸಾರ್ಥಕ ಆಯ್ತ್ಲೆ ಈಗ ನಾವ್ ಇನ್ ಬರ್ತೀವಿ ಯಪ್ಪ, ನಾವ್ ಬರ್ತೀವಿ. ನಡಿ ತಮ್ಮ. ಹುಡ್ಕೊಂಡ್ ಬರ್ರೋ ಸಿಕ್ಕ್ರ ಒತ್ತಾಯ ಮಾಡಿ ಕರ್ಕೊ ಬರ್ತೀವಿ ಮತ್ ಇಲ್ಲ ಅಂದ್ರೆ ನಮ್ಗ್ ಸಂಬಂಧ ಇಲ್ಲ ನೋಡ್ಪಾ ಏ ಹನುಮವ್ವ ನಿನಗ್ ನಾನು 100 ಸಲ ಪಡ್ಕೊಂಡೆ ನಿನ್ನ ಮಗಳನ್ನ ನನ್ನ ಮನೆಗೆ ಪದೇ ಕಳಿಸ್ಬೇಡ ಅಂತ ಆದ್ರೆ ನೀ ಎಲ್ಲಿ ಕೇಳ್ದಿ ಸಕ್ರಿ ಚಾಪುಡಿ ಹಾಲು ಬೆಣ್ಣೆ ಅಂತ ಕಳ್ಸಿದಿ ನನ್ನ ಮಗ ಮೊದ್ಲು ಬಟ್ಲಾ ಕೊಡ್ತಿದ್ದ ಆಮ್ಯಾಗ ಡಬ್ಬಿ ತುಂಬಿಕೊಡಕತ್ತ ದೀಪಾವಳಿಗ ಸೀರೆ ಕೊಟ್ಟ ದಸರಕ್ಕ ಬಂಗಾರ ಕೊಟ್ಟ ನಂತರ ನನ್ನ ಮಗಳನ್ನ ಕರ್ಕೊಂಡು ಜಾಗನ ಬಿಟ್ಟ ಕೊಟ್ಟಾಗ ನನ್ ಸರಿಯಾಗಿ ಬಗ್ನಿಗೆ ಊಟನ ಇಟ್ಟ ನೀನು ನಿನ್ನ ಮಗಳ ಸೇರಿ ನನ್ನ ಮನೆ ಸರ್ವನಾಶ ಮೊದ್ಲು ಈ ಊರಾಗ ನನ್ಗೆ ಎಷ್ಟು ಮರ್ಯಾದೆ ಇತ್ತು ಈ ಊರಿನ ಮಂದಿ ನನ್ನ ಉಪೇಂದ್ರ ಅಂತಿದ್ರು ನೋಡು ಚಿಂತೆಯಾಗ ಕುದ್ದೆಲ್ಲ ಹೋಗಿ ಬೋಳ್ ಉಪೇಂದ್ರ ಆಗ್ಬಿಟ್ಟೆ ಗಂಗಣ್ಣ ದುಃಖ ನುಂಗಣ್ಣ ಗಂಡಸರ ಕಣ್ಣಲ್ಲಿ ನೀರು ಶೋಭೆಯಲ್ಲ ನಾನ್ ಸಕ್ರಿ ಚಾಪುಡಿ ಕಳ್ಸಿದ್ರ ಸೀರೆ ಬಂಗಾರ ಯಾಕೆ ಕೊಡ್ಬೇಕು ನಿನ್ ಮಗನ್ ಮೇಲೆ ಕಂಪ್ಲೇಂಟ್ ಕೊಟ್ರ ನಿನಗೆ ತೊಂದ್ರೆ ಆಗ್ತೈತಿ ಅಂತ ನಾನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಹೆಂಡತಿ ಸತ್ಮ್ಯಾಲ್ ನೀ ಹೆಂಗ್ ಜೀವನ ಸಾಗಿಸ್ತಿದಿ ಅಂತ ನನಗೂ ಧ್ಯಾನ ಐತಿ ಹೌದಾ ನಿಂದರ ಏನು ನಂದ್ ಹಾಸೋದು ನಿಂದ್ ಹೊಚ್ಚೋದು ಒಂಟಿ ಜೀವನ ಅಂದ್ರ ಬಸವಣ್ಣ ಗುಡಿ ಗಂಟೆ ಇದ್ದಂಗ ಸಪ್ಪಳ ಹಾಕೈತಿ ಆದ್ರ ಸಮಾಧಾನ ಆಗಂಗಿಲ್ಲ ನನ್ ಮಗಳು ಕರೆಂಟ್ ಹಿಡ್ದು ಸತ್ತಂಗ ಕನಸು ಬಿದ್ದಿದ್ದ ಆಕಿ ಸಿಕ್ರ ಬಂದ್ರ ಕರ್ಕೊಂಡ್ ಬರೋಣ ಬರ್ದಿದ್ರ ಮಾರಿ ನೋಡಿ ಮರಳಿ ಬಿಡೋಣ ಗಂಗಣ್ಣ ನೀ ಹೆಂಗಂತಿ ಹಂಗ ನೀನು ಬೇಡ್ತಿಲ್ ಹಾರಂದ್ರು ಹಾಡ್ತೀನಿ ಜೋಬಟ್ರಕಲ್ಲ ಜಿಗಿ ಅಂದ್ರು ಜಿರ್ತೀನಿ ನಿನ್ನ ಆಜ್ಞೆ ಅಂದ್ರೆ ನನ್ಗೆ ಸುಗ್ರೀವಾಜ್ಞೆ ಇದ್ದಂಗ ದೀಪ ಹಚ್ಚಿ ಹುಡುಕಿದ್ರು ನಿನ್ನಂತವ್ರು ಸಿಗೋದಿಲ್ಲ ನೋಡು ಊರ್ ಮಂದಿ ಎಲ್ಲ ಹಂಗೆ ಅಂತಾರ ನನ್ನ ಅದಕ್ಕ ಹುಡ್ಕಕ್ ಹೋಗಿಲ್ಲ ನಾವೀಗ ಬಿಟ್ಟು ಭಾಳ ದಿವಸ ಆಯ್ತು ಊರ್ ಮಂದಿ ಬಾಯಿಗೆ ಬಂದಾಗ ಮಾತಾಡ್ತಾರ ಅದಕ್ಕೆ ನಮ್ ಕೆಲ್ಸನ ಮುಗಿಸು ಆದಷ್ಟು ಬೇಗ ಊರಿಗೆ ಹೋಗೋಣ ಹೊಯ್ಕೊಳ್ಳಿ ಬಿಡಪ್ಪ ಹೊಯ್ಕೊಳ್ಳೋರು ನನಗ್ ಗಂಡನ್ ಕೊಟ್ರ ನಿನಗ್ ಹೆಂಡತಿ ಕೊಟ್ರ ಏನ್ ಮಾಡಿದ್ರು ಅವ್ರು ನಾಯಿ ಬೊಗಳಿದ್ರೆ ನಮ್ ಲೋಕ ಯಾಕೆ ಹಾಳಾಗ್ಬೇಕು ಹೌದಿಲ್ಲೋ ನೀನ್ ಹೇಳೋದು ಕರೆ ಐತಿ ಹನುಮಂತಿ ನೀನೀಗ ಮುಂದ್ ನಡಿ ಅಲ್ಲಿ ಯಾರೋ ಬರಾಕತ್ತಾರ ಅವ್ರನ್ನ ಮಾತಾಡ್ಸ್ತಾನಕ್ ಬರ್ತೀನಿ ಓ ಶೆಟ್ಟಿ ಭಟ್ರು ನಮಸ್ಕಾರ ನಮಸ್ಕಾರ ಓ
ಓ ನುಂಗಣ್ಣ ಅಲ್ರಿ ಗಂಗಣ್ಣ. ಸರಿ ಸರಿ ಯಾವ್ದೋ ಒಂದ್ ಅಣ್ಣ. ನಾನೀಗ ಶೆಟ್ರು ಭಟ್ರಲ್ಲ, ಹೌದಾ? ಪ್ಯೂರ್ ಭಟ್ರಾಗಿದ್ದೀನಿ. ಯಾಕ್ರಿ? ನಮ್ಮ ಊರಲ್ಲಿ ಭಟ್ರು ಶಾರ್ಟೇಜ್ ಆಗರಲ್ಲ. ಹೌದು. ನಾನೇ ಪಾಠಶಾಲೆ ಹೋಗಿ ವೇದ ಉಪನಿಷತ್ತು ಎಲ್ಲ ಕಲ್ತಿದ್ದೀನಿ. ಹೌದಾ? ಎಲ್ಲನೂ ಕಲ್ತಿದ್ದೀರಾ? ಮತ್ತೇನ ಕಲ್ತಿದ್ದೀರಿ? ಭವಿಷ್ಯವನ್ನು ಕೂಡ ಕಲ್ತಿದ್ದೀನಿ. ಓ ಭವಿಷ್ಯನ ಹೇಳ್ತೀರಾ? ಈ ನೋಡ್ರಿ ನುಂಗಣ್ಣ, ಅಲ್ಲಲ್ಲ ಗಂಗಣ್ಣ, ಈಗ ಭವಿಷ್ಯ ಹೇಳೋದಕ್ಕೆ ಫುಲ್ ಡಿಮ್ಯಾಂಡ್ ಇದೆ ಅಲ್ವಾ? ಓ ಬಹಳ ಡಿಮ್ಯಾಂಡ್ ಇದೆ. ನೀವು ಟಿವಿನಲ್ಲಿ ನೋಡ್ಲಿಲ್ಲೇನ್ರಿ? ಓ ಟಿವಿ ನೋಡ್ತಾ ಇರ್ತೇನೆ ರೀ, ಬೆಳಗ್ಗೆ ಬರ್ತಾನೆ ಸಂಜೆ ಬರ್ತಾನೆ. ಹೌದು, ನಿಮ್ಗೆ ಸರಳ ವಾಸ್ತುನ ಹೇಳಕ್ ಬರುತ್ತೆ ಹೆಂಗೆ? ಮೊದ್ಲು ಹೇಳ್ತಿದ್ದೇರಿ, ಆ ಚಂದ್ರಶೇಖರ್ ಗುರುಜಿಗೆ ಯಾವ ಹೊರತ್ಕೊಂಡ್ರು ಅವಾಗಿಂದ ಆ ವಿಷಯನೇ ಬಿಟ್ಬಿಟ್ಟೆ. ಭಯ ಭಯ ಅಲ್ವಾ? ಭಯ ಇದೆ ಮತ್ತಿನ್ನೇನ್ರಿ, ಅವ್ರಿಗೆ ಎಲ್ಲ ನೋಡ್ಲಿಲ್ಲ. ನೋಡಿದ್ದಕ್ಕೆ ಅಲ್ವಾ ನೀವು ಸರಳ ವಾಸ್ತು ಹೇಳ್ತಿರೋ ಅಂತ ಕೇಳಿದ್ದು. ಮತ್ತ ಆ ವಿಷಯ ತೆಗಿಬಿಡ್ರಿ, ನಿಮ್ ಭವಿಷ್ಯ ಬೇಕಾದ್ರೆ ಹೇಳ್ತೀನಿ. ಏನು ನನ್ನ ಭವಿಷ್ಯ ಹೇಳ್ತೀರಾ? ಹಾಗಾದ್ರೆ ಸ್ವಲ್ಪ ಹೇಳ್ರಿ, ತುಲಾ ರಾಶಿ ಭವಿಷ್ಯ ಹೇಗಿದೆ ಅಂತ. ಏನಾಯ್ತ್ರಿ? ನಿಮ್ ಭವಿಷ್ಯ ನಿಮ್ ಮುಖದ ಮೇಲೆ ಕಾಣ್ತಿದ್ಯಲ್ರಿ. ಹೌದೇನ್ರಿ? ಸ್ವಲ್ಪ ಹೇಳ್ರಿ ಹಾಗಾದ್ರೆ. ಈಗ ತುಲಾ ರಾಶಿಗೆ ಪಂಚಮಶಿ ನಡೀತಾ ಇದೆ. ಹೌದಾ? ಅಂದ್ರೆ ಆರೋಗ್ಯದಲ್ಲಿ ಏರುಪೇರು. ಸರಿ, ಆರೋಗ್ಯದಲ್ಲೂ ಏರುಪೇರು ಅಂತ ಆಗಿದ್ದು ನಿಜ. ಮತ್ ಸ್ವಲ್ಪ ದಿನ ನಿಮ್ಮೇಲೊಂದು ಅಪವಾದ ಬರೋದಿದೆ. ಅಪವಾದನ? ಎಂತ ಅಪವಾದ ರೀ? ನಿಮ್ ಮಗ ಒಂದ್ ಹುಡುಗಿ ಬಂದು ನೋಡೋಗಿದ್ದಾನೋ ಇಲ್ಲ, ಅವ್ರನ್ನ ಹುಡ್ಕೋ ನೆಪದಲ್ಲಿ ನೀವು ಒಂದ್ ಹೆಂಗಸಿನ ಜೊತೆ ಓಡೋಗ್ತೀರಂತ ಊರಿನ ಜನ ಮಾತಾಡ್ತಿದ್ದಾರೆ. ಹೌದೇನ್ರಿ? ಊರಿನ ಜನ ಬಿಡ್ರಿ, ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಾರ. ಅವ್ರ ಮನೆಯಲ್ಲಿ ಹಾಸಿ ಒರೆಸಷ್ಟು ವಿಷಯ ಇದ್ರು ಬೇರೆಯವ್ರ ಮನೆ ವಿಷಯ ಮಾತಾಡ್ದಾಗಲೇ ಅವ್ರಿಗೆ ನೆಮ್ಮದಿ ಆಗೋದು. ಯಾವ ವಿಷಯ ಇರ್ಲಿ ಗಂಗಣ್ಣ? ಗಂಗಣ್ಣ ಅಲ್ರಿ, ಸಾರಿ ಸಾರಿ ಸಾರಿ, ಗಂಗಣ್ಣ ರೀ. ಗಂಗಣ್ಣ, ನೀವೇನ್ ಚಿಂತೆ ಮಾಡ್ಬೇಡಿ. ನಿಮ್ 15 ದಿವಸದಲ್ಲಿ ಗುರುಬಲ ಬರುತ್ತೆ. ಗುರುಬಲ ಆಗ ನೀವು ಮುಟ್ಟಿದ್ದೆಲ್ಲ ಚಿನ್ನನೇ. ನಾನು ಮುಟ್ಟಿದ ಚಿನ್ನನ? ಹಾಗಾದ್ರೆ ಮೊದಲು ನಾನು ನಿಮ್ಮನ್ನೇ ಮುಟ್ಟಿಬಿಡ್ತೀನಿ. ಅಯ್ಯೋ ಇದೇನ್ರಿ, ಶುಭ ನುಡಿಯೋ ಸಾಮ ಅಂದ್ರೆ ಗೂಬೆ ಕಾಣ್ತಾನೋ ಮಾಮ ಅನ್ನೋದಾಯ್ತು. ಮತ್ತಿನ್ನೇನ್ರಿ ನನ್ ಗುಡಕ್ಕೆ ಬಂದ್ಬಿಟ್ರಿ? ಅದಕ್ಕೆ ನಿಮ್ ಬುದ್ಧಿ ಕಡಿಮೆ ಅನ್ನೋದು. ಯಾಕ್ರಿ ಹಾಗೆ ಹೇಳ್ತಿದ್ರಿ? ನಾ ಮೊದ್ಲೇ ವಾಮನ ಮೂರ್ತಿ, ನನ್ ಮುಟ್ಟಿದ್ರೆ ನಿಮ್ಗೆ ಎಷ್ಟು ಕೆಜಿ ಚಿನ್ನ ಸಿಗ್ಬೋದ್ರಿ? ಎಷ್ಟು ಸಿಗ್ಬೋದು? 10-15 ಕೆಜಿ ಚಿನ್ನ ಸಿಗ್ಬೋದು. ಆದ್ರೆ 6 ಅಡಿ ಎತ್ತರ 3 ಅಡಿ ಅಗಲ ವ್ಯಕ್ತಿನ ಮುಟ್ಟಿದ್ರೆ 1 ಕ್ವಿಂಟಲ್ ಚಿನ್ನ ಸಿಗ್ಬೋದಲ್ರಿ? ನನ್ಗೆ ಗೊತ್ತೇ ಇರ್ಲಿಲ್ಲ. ಹಾಗಾದ್ರೆ ಅಂತ ವ್ಯಕ್ತಿನೇ ಮುಟ್ತೀನಿ. ಸುಮ್ನಿರಿ, ಯಾಕ್ರಿ? ಹಾಗೆಲ್ಲ ಆಗುತ್ತಿದ್ರೆ ಈ ಜಗದಲ್ಲಿ ಮನುಷ್ಯನೇ ಇರ್ತಿರ್ಲಿಲ್ಲ. ಮತ್ ನೀವೇ ಹೇಳ್ತಿಲ್ಲ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತ. ಅದು ನಿಮ್ಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಮಾತಿಗೆ ಹೇಳಿದ್ದು. ಮಾತಿಗೆ ಹೇಳಿದ್ದ? ನಾನು ಮಾತಿಗೆ ಹೇಳಿದ್ದು. ನಾನೀಗ ನಿಮ್ಮನ್ನು ಮುಟ್ಟಿ ನೀವು ಚಿನ್ನದ ಗೊಂಬೆ ಆಗ್ಬಿಟ್ರೆ ನಿಮ್ಮ ಅಪ್ಪ ಬಿಡ್ತಾರ, ನನ್ನ ಬಂದು ಹೊಡಿತಾರ ಅಷ್ಟೇ. ಅದಿರ್ಲಿ ಬಿಡ್ರಿ, ನಿಮ್ಗೆ ನನಗೆಲ್ಲ ಗೊತ್ತೈತಿ. ನಿಮ್ಗೆ ರೊಕ್ಕ ಬೇಕಲ್ಲ? ಎಷ್ಟು ರೊಕ್ಕ ಬೇಕು ಹೇಳ್ರಿ? ನೀವು ನಾಟಕ ಮಾಡಿ ನೋಡಿದ್ರೆ ಗೊತ್ತಾಯ್ತು. ಈ ರೊಕ್ಕ ಕೊಟ್ರೆ ಏನು ಹೇಳ್ತೀರಿ? ನಂಗೆ ರೊಕ್ಕ ಕೊಡ್ಬೇಕಾ? ಎಷ್ಟು ಕೊಡ್ಬೇಕು ಹೇಳ್ರಿ? ಇವತ್ತೊಂದು 500 ರೂಪಾಯಿ ಕೊಡ್ರಿ. 500 ರೂಪಾಯಿ? ಒಟ್ಟು ನನಗೆ ಗೋಲ್ಡ್ ಕಿತ್ತಕ್ಕೆ ಬಂದಿರಿಂದ ಆಯ್ತು. ನೀವು ನಿಮ್ ಮದ್ವೆ ಆಗ್ಬೇಕು. ಆಗ್ಬೇಕು. ಮತ್ತೆ 500 ರೂಪಾಯಿ ಬಿಸ್ರಿ. 500 ರೂಪಾಯಿ ಕೊಡ್ತೇನೆ. ನಂಗೆ ಮುಂದೆ ಹೋಗಿ ಅಲ್ಲಿ ಇಟ್ಟಿದ್ದಾನು ತಗೊಂಡು ಕೊಡ್ತೇನೆ. ನಿಮ್ ಕಡೆ ಆಯ್ತಾ? ನಿಮ್ ಮುಂದಾಗಿ ಈಗ ಮದುವೆ ಆಗ್ತಾ ಇಲ್ಲ. ನಿಮ್ ಕೆಲಸ ಎಲ್ಲ ಸರಿ ಮಾಡಿ ನೋಡ್ಕೊಳ್ಳಿ. ಸರಿ ಮಾಡಿ